ನಮಸ್ಕಾರ. ವಿಶ್ವದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಮುರಳಿ ಮೋಹನನ ದೈವಿಕ ಸ್ಥಾನದಲ್ಲಿ ಪೇಜಾವರ ಶ್ರೀಗಳ ಪರ್ಯಾಯದ ಸಂಭ್ರಮ. ಈ ಶುಭ ಸಂದರ್ಭ ಪೇಜಾವರ ಶ್ರೀಗಳ ಜೀವನ ದರ್ಶನದ ವಿಶೇಷ ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಶ್ವದರ್ಶನ ಇದು ಈ ಹೊತ್ತಿನ ವಿಶೇಷ. ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಪೇಜಾವರ ಮಠದ ಮುಖ್ಯಸ್ಥರಾಗಿ, ನಾಡಿನ ಹಿರಿಯ ವಿದ್ವಾಂಸರಾಗಿ, ಸಾಮಾಜಿಕ ಸೇವಾ ಕಳಕಳಿಯುಳ್ಳವರಾಗಿ, ಜನಾನುರಾಗಿಯಾಗಿ ಭಕ್ತರ ಪ್ರೇಮಕ್ಕೆ ಪಾತ್ರರಾದವರು. ಇಂತಹ ಹಿರಿಯ ಯತಿ ನಡೆದು ಬಂದ ಹಾದಿಯತ್ತ ಒಂದು ನೋಟ. ಬಾಲಯತಿ ಪೇಜಾವರ ಶ್ರೀಯವರ ಬಾಲ್ಯ ಹೇಗಿತ್ತು? ವೆಂಕಟರಮಣ ಪೇಜಾವರ ಶ್ರೀಗಳಾದದ್ದು ಹೇಗೆ? ನೋಡೋಣ ಬನ್ನಿ. ಪೂಜೆ ಮತ್ತು ಜ್ಞಾನ ಪ್ರಚಾರಕ್ಕಾಗಿ 8 ಬಾಲವಟುಗಳಿಗೆ ಸನ್ಯಾಸ ದೀಕ್ಷೆ ನೀಡಿದ್ರು. ಅವುಗಳಲ್ಲಿ ಒಂದು ಉಡುಪಿಯ ಪೇಜಾವರ ಮಠ. ಆಚಾರ್ಯರ ಸಾಕ್ಷಾತ್ ಶಿಷ್ಯ ಶ್ರೀ ಅಧೋಕ್ಷಜ ತೀರ್ಥರು ಈ ಮಠದ ಮೊದಲ ಯತಿ. ಶ್ರೀ ವಿಶ್ವಧ್ವಜ ತೀರ್ಥ, ಶ್ರೀ ವಿಶ್ವೇಶ ತೀರ್ಥರು, ಶ್ರೀ ವಿಶ್ವಪತಿ ತೀರ್ಥರಂತಹ ನಿಷ್ಣಾತ ಯತಿ ಪರಂಪರೆಯನ್ನಿತ್ತ ಪೇಜಾವರ ಮಠದ 23ನೆಯ ಯತಿಗಳಾಗಿ ಪೀಠ ಅಲಂಕರಿಸಿದವರು ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು. ವಿಶ್ವೇಶತೀರ್ಥ ಶ್ರೀಪಾದರು ಹುಟ್ಟಿದ್ದು ಉಡುಪಿಯಿಂದ 120 ಕಿಲೋಮೀಟರ್ ದೂರದ ಸುಬ್ರಹ್ಮಣ್ಯದ ಸಮೀಪದ ಹಳ್ಳಿ. ಆಚಾರ್ಯ ಮಧ್ವರು ನಡೆದಾಡಿದ ಹಳ್ಳಿ ಅದು. ಹೆಸರು ರಾಮಕುಂಜ. ಅನೇಕರಿಗೆ ಹೆಸರೇ ಗೊತ್ತಿರಲಿಕ್ಕಿಲ್ಲ. ಅಂಥ ಅಜ್ಞಾತವಾದೊಂದು ಕುಗ್ರಾಮ. ಇಂಥ ಹಳ್ಳಿಯಲ್ಲಿ 1931 ಏಪ್ರಿಲ್ 27ರಂದು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಜನಿಸಿದರು. ತಂದೆ ನಾರಾಯಣಾಚಾರ್ಯ, ತಾಯಿ ಕಮಲಮ್ಮ. ಹುಟ್ಟಿದ 2ನೇ ಗಂಡು ಮಗುವಿಗೆ ವೆಂಕಟರಮಣ ಅಂತ ಹೆಸರಿಟ್ರು. ಪ್ರಜಾಪತಿ ಸಂವತ್ಸರದ ವೈಶಾಖ ಶುದ್ಧ ದಶಮಿಯ ಸೋಮವಾರದಂದು ವೆಂಕಟರಮಣನ ಶುಭ ಜನನ. ರಾಮಕುಂಜದ ಹಳ್ಳಿಯ ಸಂಸ್ಕೃತ ಎಲಿಮೆಂಟರಿ ಶಾಲೆಯಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸ. 7ನೇ ವರ್ಷದಲ್ಲೇ ಗಾಯತ್ರಿಯ ಉಪದೇಶ. ವೇದಮಾತೆ ವಟುವಿನ ತುಟ್ಟಿಯಲ್ಲಿ ನಲಿದ್ಲು. ಉಪನಯನಕ್ಕೂ ಮುಂಚೆ ಹುಡುಗನಿಗಿನ್ನೂ 6 ವರ್ಷ. ಆಟವಾಡೋ ವಯಸ್ಸು. ತಂದೆ ತಾಯಿ ಮಗನನ್ನ ಉಡುಪಿಗೆ ಕರೆತಂದ್ರು. ಆಗ ಪೇಜಾವರ ಮಠದ ಪರ್ಯಾಯವೇ ನಡೀತಾ ಇತ್ತು. ವೆಂಕಟರಮಣ ಮಠದ ಸ್ವಾಮೀಜಿ ಕೃಷ್ಣ ಪೂಜೆ ಮಾಡೋದನ್ನ ಆಸಕ್ತಿಯಿಂದ ಗಮನಿಸಿದ. ಏನೋ ಒಂದು ಅಂತರಂಗದ ಸೆಳೆತ. ತಾನು ಹೀಗೆ ಕೃಷ್ಣನನ್ನ ಪೂಜಿಸಬಹುದೇ? ತಂದೆ ತಾಯಿ ವೆಂಕಟರಮಣನನ್ನ ಸ್ವಾಮಿಗಳ ಭೇಟಿಗೆ ಕರೆದುಕೊಂಡು ಹೋದ್ರು. ವೆಂಕಟರಮಣ ಭಕ್ತಿಯಿಂದ ಸ್ವಾಮಿಗಳಿಗೆ ನಮಸ್ಕರಿಸಿದ. ಪುಟ್ಟ ಹುಡುಗನ ಮುಗ್ಧ ಮುಖ, ಅಲ್ಲಿ ತುಂಬಿದ ಭಕ್ತಿಭಾವ, ನಡೆಯ ಚುರುಕುತನ ಗಮನಿಸಿದ ಸ್ವಾಮಿಗಳಿಗೆ ಏನನಿಸ್ತೋ ಏನೋ. ಆಕಸ್ಮಿಕವಾಗಿ ಅವರ ಬಾಯಿಂದ ಹೀಗೊಂದು ಮಾತು ಬಂತು. ನೀನು ನನ್ನಂತೆ ಸ್ವಾಮಿ ಆಗ್ತೀಯಾ? ಬಾಲಕ ಉತ್ತರಿಸಿದ, ಆಗ್ತೇನೆ. ಈ ಆಕಸ್ಮಿಕ ಸಂಭಾಷಣೆಗೆ ಒಳಗಿನಿಂದ ಪ್ರೇರಿಸಿದ ಮೇಲೆ ನಿಂತ ದೇವತೆಗಳು ತಥಾಸ್ತು ಅಂದ್ರು. ಪರ್ಯಾಯದ ಅವಧಿ ಮುಗೀತು. ಆಗ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಮಾನ್ಯ ತೀರ್ಥರು ಸಂಚಾರಕ್ಕೆ ಹೊರಟರು. ಪಯಣದ ಹಾದಿಯಲ್ಲಿ ಹಂಪೆ ತಲುಪಿದ್ರು. ವ್ಯಾಸತೀರ್ಥರ ತಪೋಭೂಮಿಯಾದ ಹಂಪೆಯಲ್ಲಿ ಅವರ ನಿರ್ಧಾರ ಗಟ್ಟಿಯಾಯಿತು. ವಿಳಂಬ ಮಾಡದೆ ವೆಂಕಟರಮಣನನ್ನ ಕರೆಸಿಕೊಂಡ್ರು. ಆಗಷ್ಟೇ ಉಪವೀತನಾಗಿದ್ದ ವಟು ವೆಂಕಟರಮಣ ಹಿರಿಯರ ಜೊತೆ ಹಂಪೆಗೆ ತೆರಳಿದ್ದ. ಬಹುಧಾನ್ಯ ಸಂವತ್ಸರದ ಮಾರ್ಗಶಿರ ಶುದ್ಧ ಪಂಚಮಿಯಂದು ವೆಂಕಟರಮಣನಿಗೆ ಹಂಪೆಯ ಯಂತ್ರೋದ್ಧಾರ ಮುಖ್ಯಪ್ರಾಣನ ಸನ್ನಿಧಿಯಲ್ಲಿ ದೀಕ್ಷೆ ನಡೆಯಿತು. ರಾಮಕುಂಜದ ಪುಟ್ಟ ಹಳ್ಳಿಯ ಮುಗ್ಧ ಬಾಲಕ, ಇನ್ನೂ 7ರ ಬಾಲ್ಯದ ಹಸುಳೆ, ಅಧೋಕ್ಷಜ ತೀರ್ಥರ ಸಮಸ್ಥಾನದ ಉತ್ತರಾಧಿಕಾರಿಯಾಗಿ, ಪೇಜಾವರ ಮಠದ ಪರಂಪರೆಯ 32ನೆಯ ಯತಿಯಾಗಿ ಆಚಾರ್ಯ ಮಧ್ವರ ವೇದಾಂತ ಪೀಠವನ್ನ ಏರಿದ. ವೆಂಕಟರಮಣ ವಿಶ್ವೇಶ ತೀರ್ಥರಾದ್ರು.
ಬಾಲಯತಿಗಳ ಮೊದಲ ವಿದ್ಯಾಭ್ಯಾಸ ಉಡುಪಿಯಲ್ಲೇ ನಡೆಯಿತು. महादेवश्रधाम है महाब्रह्मद्या देवा शिवे ब्रह्मद्या. ಭಂಡಾರಿಕೇರಿ ಮಠಾಧೀಶರಾದ ಶ್ರೀ ವಿದ್ಯಮಾನ್ಯ ತೀರ್ಥರು ಶಾಸ್ತ್ರದ ಉದ್ಗ್ರಂಥಗಳನ್ನ ಸತತ 8 ವರ್ಷ ಪಾಠ ಮಾಡಿ ತರುಣ ಯತಿಗಳನ್ನ ಪ್ರಬುದ್ಧ ವಿದ್ವಾಂಸರನ್ನಾಗಿಸಿದ್ರು. ಶ್ರೀಪಾದರು ನ್ಯಾಯ ವೇದಾಂತಗಳಲ್ಲಿ ಅಸಾಧಾರಣ ಪ್ರಭುತ್ವವನ್ನ ಸಂಪಾದಿಸಿದ್ರು. ದೇವಗಣ ಬ್ರಹ್ಮೋ ದೇವಾ ಪ್ರದೇ ದೇವಾ ಬ್ರಹ್ಮಶ್ರತಿ ಬ್ರಹ್ಮೋ. ಶ್ರೀಗಳಿಗೆ ಇರುವ ಶಾಸ್ತ್ರದ ಅರಿವಿನ ಆಳ ವಿಸ್ತಾರಗಳು ವಿದ್ವಾಂಸರನ್ನ ನಿಬ್ಬೆರಗಾಗಿಸ್ತದೆ. ಅಧ್ಯಯನಕ್ಕೆ ಒಪ್ಪುವ ಸಮಯ ಸ್ಫೂರ್ತಿ, ಬೌದ್ಧಿಕ ತೀಕ್ಷ್ಣತೆಗಳು ದೈವದತ್ತ ಕೊಡುಗೆ. ನ್ಯಾಯ ವೇದಾಂತ ನಿಷ್ಣಾತರಾದ ಕೊಚ್ಚಿಯ ಮಹಾರಾಜರು, ಪೂನಾ ವಿಶ್ವವಿದ್ಯಾಲಯದ ಕುಲಪತಿ ಶ್ರೀ ದತ್ತೋವಾಮನ ಪೊದ್ದಾರ, ಕಾಶಿಯ ವಿದ್ವಾಂಸ ಮಹಾಮಹೋಪಾಧ್ಯಾಯ ರಾಜರಾಜೇಶ್ವರ ಶಾಸ್ತ್ರಿ, ರಾಮಚಂದ್ರ ಶಾಸ್ತ್ರಿ ಕಡಂಗ, ಶ್ರೀ ಶೃಂಗೇರಿ ಜಗದ್ಗುರುಗಳು ಇವರಷ್ಟೇ ಅಲ್ಲದೆ ಇನ್ನೂ ಅನೇಕ ಪಂಡಿತರು ಶ್ರೀಗಳವರ ಪಾಂಡಿತ್ಯಕ್ಕೆ ಸೋತು ಹೋದವರು. ಇವರೊಂದಿಗೆ ಶ್ರೀಗಳವರು ನಡೆಸಿದ ವಾಕ್ಯಾರ್ಥಗೋಷ್ಠಿ ಒಂದು ಐತಿಹಾಸಿಕ ದಾಖಲೆ. ತಿರುವಾರಿ ವಿಜಯೇಂದ್ರಾಚಾರ್ಯ ಮತ್ತು ಮೈಸೂರು ರಾಮಚಂದ್ರ ಶಾಸ್ತ್ರಿಗಳ ಜೊತೆ ನಡೆದ ಚರ್ಚೆ ಶ್ರೀ ವಿಶ್ವೇಶ ತೀರ್ಥರ ಗುರುಗಳಾದ ಶ್ರೀ ವಿದ್ಯಮಾನ್ಯ ತೀರ್ಥರನ್ನ ಬೆರಗುಗೊಳಿಸಿತ್ತು. ವಿದ್ವತ್ತಿನ ಜೊತೆಗೆ ಸಂದರ್ಭೋಚಿತವಾಗಿ ಆಶು ಕವಿತೆಯ ಸಾಮರ್ಥ್ಯ ಕೂಡ ಶ್ರೀಗಳವರ ವಿಶೇಷತೆ. ಸಾಂಬವಿಜಯ ಎಂಬ ಸಂಸ್ಕೃತ ಕಾವ್ಯವನ್ನ ಶ್ರೀಗಳವರು ರಚಿಸಿದ್ರು. ಶ್ರೀಗಳವರಿಗೆ 25 ವರ್ಷವಾಗಿದ್ದಾಗ ಮೈಸೂರಿನ ಮಹಾರಾಜರು ನಂಜನಗೂಡಿನಲ್ಲಿ ನಡೆಸಿದ ಆಗಮತ್ರಯ ಸಮ್ಮೇಳನದ ಅಧ್ಯಕ್ಷತೆ ಈ ತರುಣ ತೇಜಸ್ವಿ ಯತಿಗಳ ಪಾಲಿಗೆ ಬಂತು. ಆಗ್ಲೇ ಶ್ರೀಗಳು ನೀಡಿದ ನಮ್ಮ ಹೃದಯದಲ್ಲಿ ದೇವರಿಲ್ಲದೆ ಇದ್ರೆ ನಾವು ಹಂಪೆಯ ಶೂನ್ಯ ಗುಡಿಗಳಂತೆ ಆದೆವು ಎಂಬ ಮಾತು ನೆರೆದ ಜನರನ್ನ ರೋಮಾಂಚನಗೊಳಿಸಿತ್ತು. ಶ್ರೀಗಳು ಬರೀ ಮಠ ದೇವಸ್ಥಾನಕ್ಕಷ್ಟೇ ಅಂಟಿಕೊಳ್ಳದೆ ಸಾಮಾಜಿಕ ಸೇವೆಗಳಿಗೂ ತಮ್ಮನ್ನ ಮೀಸಲಿರಿಸಿಕೊಂಡ್ರು. ಜನಪರ ಯತಿಯಾಗಿ ಜನಮನ್ನಣೆ ಪಡೆದ್ರು. ಇನ್ನು ಈ ಹಿಂದಿನ 4 ಪರ್ಯಾಯಗಳ ಸಂಭ್ರಮ ಹೇಗಿತ್ತು ನೋಡೋಣ. ಅದಕ್ಕೂ ಮೊದಲು ವಿಶ್ವದರ್ಶನದಲ್ಲಿ ಒಂದು ಬ್ರೇಕ್.